ಮನೆಯಲ್ಲಿ ಇಂತಹ ಹೆಂಡತಿ ಇದ್ದರೆ ಆ ವ್ಯಕ್ತಿಯ ಜೀವನ ನಿತ್ಯ ನರಕ. ಈ 6 ಸಂಗತಿಗಳು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿದ್ದರೆ ಆತನ ನಿತ್ಯ ಜೀವನ ನರಕ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನ ಸುಖಮಯ ಆಗಿರಬೇಕು ಅಂದರೆ ಹೇಗಿರಬೇಕು? ಮಾತು ಕೇಳುವ ಮಕ್ಕಳು, ಸಾವಿತ್ರಿಯಂತಹ ಪತ್ನಿ, ನಿಗದಿತ ಮತ್ತು ನಿರಂತರವಾದ ಆದಾಯ, ಸುಂದರವಾದ ಮನೆ, ಹೀಗೆ ಹಲವು ವ್ಯವಸ್ಥೆಗಳನ್ನು ಒಳಗೊಂಡಿರುವ ಸುಖಿ ಪುರುಷ ಎಂಬ ಮಾತಿದೆ. 100 ಅಯೋಗ್ಯ ಮಕ್ಕಳಿಗಿಂತ ಒಬ್ಬ ಯೋಗ್ಯ ಮಗನನ್ನು ಹೊಂದಿರುವ ಪೋಷಕರು ಅದೃಷ್ಟವಂತರು ಎಂಬ ಮಾತಿದೆ. ಇಂದು ಕಾಲ ಬದಲಾಗಿದ್ದು ಒಬ್ಬ ಮಗಳು ವಂಶದ ಗೌರವ ಕಾಪಾಡುತ್ತಾಳೆ. ಇಡೀ ಕುಟುಂಬವನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದಾಳೆ. ಆದರೆ ಆ 6 ಸಂಗತಿಗಳು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿದ್ದರೆ ಆತನ ನಿತ್ಯ ಜೀವನ ನರಕ ಎಂದು ಹೇಳಲಾಗುತ್ತದೆ. ಕ್ರೋಧಮುಖೀಚ್ಛ ಭಾರ್ಯ ಪುತ್ರಾಚ್ಛ ಮೂರ್ಖೋ ವಿಧವಾಚ ಕನ್ಯಾ ವಿನಾಗ್ನೀನ ಷಟ್ ಪ್ರದಂತಿ ಕಾಯಂ. ಶ್ಲೋಕದ ಅರ್ಥ: ಕುಗ್ರಾಮದಲ್ಲಿ ವಾಸ ಮಾಡುವುದು, ದುಷ್ಟ ಮತ್ತು ಸ್ವಾರ್ಥಿ ಯಜಮಾನನ ಅಡಿಯಲ್ಲಿ ಕೆಲಸ ಮಾಡುವುದು, ಹಳಸಿದ ಆಹಾರ ಸೇವನೆ ಮಾಡುವುದು, ಮುಂಗೋಪಿ ಪತ್ನಿಯನ್ನು ಹೊಂದುವುದು, ಮೂರ್ಖ ಅಥವಾ ದಡ್ಡ ಮಗನನ್ನು ಹೊಂದಿರುವುದು ಮತ್ತು ಮನೆಯಲ್ಲಿ ವಿಧವೆ ಮಗಳನ್ನು ಹೊಂದಿರುವುದು ವ್ಯಕ್ತಿಯ ಜೀವನ ನಿತ್ಯ ನರಕವಾಗುತ್ತದೆ ಎಂದು ಚಾಣಕ್ಯ ನೀತಿಗಳಲ್ಲಿ ಹೇಳಲಾಗಿದೆ. 1. ಕುಗ್ರಾಮದಲ್ಲಿ ವಾಸ. ಕುಗ್ರಾಮದಲ್ಲಿ ವಾಸ ಮಾಡೋದ್ರಿಂದ ಪ್ರಪಂಚದ ಜ್ಞಾನ ಇರಲ್ಲ ಎಂದು ಹೇಳುತ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಪ್ರಬಲರಾಗಲು ಇಂದು ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ. 2. ದುಷ್ಟ ಮತ್ತು ಸ್ವಾರ್ಥಿ ಯಜಮಾನ. ದುಷ್ಟ ಮತ್ತು ಸ್ವಾರ್ಥಿ ಯಜಮಾನನ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಎಂದಿಗೂ ಆರ್ಥಿಕವಾಗಿ ಸದೃಢರಾಗಲ್ಲ. ಈ 2 ಗುಣಗಳನ್ನು ಹೊಂದಿರುವ ಯಜಮಾನ ತನ್ನಡಿಯಲ್ಲಿ ಕೆಲಸ ಮಾಡೋರನ್ನು ಬೆಳೆಯಲು ಅವಕಾಶ ನೀಡಲ್ಲ. ಲಾಭದ ಅಂಶವನ್ನು ಸಹ ಹಂಚಿಕೆ ಮಾಡದೆ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುತ್ತಾನೆ. 3. ಹಳಸಿದ ಆಹಾರ. ಹಸಿವು ಅಂದಾಗ ಅದು ಗಂಜಿಯಾದರೂ ರುಚಿಯಾಗಿರಬೇಕು. ಹಳಸಿದ ಅನ್ನವನ್ನು ಬಾಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿಯ ಆಹಾರ ಸೇವಿಸುವ ವ್ಯಕ್ತಿಯ ಜೀವನ ನರಕವಾಗಿರುತ್ತದೆ. 4. ಮುಂಗೋಪಿ ಪತ್ನಿ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುವ ಪತ್ನಿ ಇರಬಾರದು. ಇದರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ. ಮನೆಯಲ್ಲಿ ಮುಂಗೋಪಿ ಪತ್ನಿ ಇದ್ದರೆ ಗಂಡ ಕೆಟ್ಟ ಚಟಗಳಿಗೆ ದಾಸನಾಗುವ ಸಾಧ್ಯತೆ ಇರುತ್ತದೆ. 5. ಮೂರ್ಖ ಮಗ. ಮಕ್ಕಳು ವಂಶದ ಉದ್ಧಾರಕರು, ಆದರೆ ಆತನೇ ಮೂರ್ಖ ಆಗಿದ್ದರೆ ಪೋಷಕರು ಕಷ್ಟಪಡಬೇಕಾಗುತ್ತದೆ. ಇಲ್ಲಿ ಮೂರ್ಖ ಅಂದರೆ ಕೇವಲ ಬುದ್ಧಿಭ್ರಮಣೆ ಅಂತಲ್ಲ. ಅಯೋಗ್ಯ, ಕೆಟ್ಟ ಚಟಗಳಿಗೆ ದಾಸ, ಮದ್ಯ ಸೇವನೆ, ಹೀಗೆ ಹಲವು ಗುಣಗಳನ್ನು ಹೊಂದಿರುವ ವ್ಯಕ್ತಿಯಾಗಿರುತ್ತಾನೆ. 6. ವಿಧವೆ ಮಗಳು. ಮಗಳು ಚೆನ್ನಾಗಿ ಇರಲಿ ಎಂದು ಪೋಷಕರು ಸಾಕಷ್ಟು ಹಣ ಖರ್ಚು ಮಾಡಿ ಮದುವೆ ಮಾಡಿಕೊಡುತ್ತಾರೆ. ಯಾವುದೇ ಕಾರಣದಿಂದ ಮಗಳು ತವರಿಗೆ ಹಿಂದಿರುಗಿದ್ದರೆ ಅಥವಾ ಪತಿಯ ಸಾವಿನ ಬಳಿಕ ಮನೆಗೆ ಬಂದರೆ ಪೋಷಕರು ಈ ಕಷ್ಟವನ್ನು ಯಾರ ಮುಂದೆ ಹೇಳಬೇಕು? ಆದರೆ ಇಂದು ಕಾಲ ಬದಲಾಗಿದ್ದು ಇಂತಹ ಸ್ಥಿತಿಗೆ ಸಿಲುಕಿರುವ ಮಹಿಳೆಯರು ಯಾರ ಮೇಲೆಯೂ ಅವಲಂಬನೆ ಆಗಲ್ಲ ಮತ್ತು ತಂದೆ ತಾಯಿಗೂ ಹೊರೆಯಾಗಲ್ಲ. ಇದರ ಜೊತೆಗೆ ವಿಧವಾ ವಿವಾಹಗಳು ಸಹ ನಡೆಯುತ್ತಿವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.